ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೇಘಶ್ರೀ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು. ಪತಿ ಮಂಜುನಾಥ್ ಕಿರುಕುಳವನ್ನು ನೀಡುತ್ತಿದ್ದಾನೆ, ವಿಚಿತ್ರ ವರ್ತನೆಯನ್ನು ತೋರ್ತಿದ್ದಾನೆ ಅಂತೇಳಿ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಕೂಡ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಆತ ನೀಡಿರ್ತಕ್ಕಂಥ ಹೇಳಿಕೆಗಳಿಗೆ ಸಂಬಂಧಪಟ್ಟಂತೆ, ಆರೋಪಗಳಿಗೆ ಸಂಬಂಧಪಟ್ಟಂತೆ ಖುದ್ದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಮೇಘಶ್ರೀ ಅವರು ಟಿವಿ ನ್ಯೂಸ್ ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಅವ್ರನ್ನೇ ಕೇಳೋಣ. ಮೇಡಮ್, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ ನಿಮ್ಮ ಹಸ್ಬೆಂಡ್ ಬಗ್ಗೆ, ಮಂಜುನಾಥ್ ಅವ್ರ ಬಗ್ಗೆ. ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟಾಗ ಈಗ ಮತ್ತೆ ಆರೋಪಗಳನ್ನ ಮಾಡಿರುವಂತದ್ದು. ಆಕ್ಚುಲಿ ಏನಂದ್ರೆ ಇದು ಸ್ಟಾರ್ಟಿಂಗ್ ಸ್ಮಾಲ್ ವಿಚಾರ ಇದು ಸ್ಟಾರ್ಟ್ ಆಗಿದ್ದು. ಮನೆ ಮುಂದೆ ಬಂದು ದೊಡ್ಡ ಜಗಳ ಮಾಡ್ತಾ, ನಾನೇ ಮಾಡಿದೆ. ಜಗಳ ಮಾಡೋದು ನೋಡಿ ಬಯೋಕೆ ನಾವು ಹೋಗ್ಬಿಟ್ಟಿನ ಸ್ಟೇಷನ್ ಸರ್ ಈ ತರ ಮಾಡ್ತಿದ್ದಾನೆ, ಕೆಟ್ಟದಾಗೆಲ್ಲ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ, ಈ ತರ ಮಾಡು ಅಂತ ಸ್ವಂತ ಹೆಂಡತಿಗೆ ಹೇಳ್ತಿದ್ದಾನೆ ಅಂತ ನಾನು ಹೇಳಿದ್ದು ಕೊಟ್ಟಿದ್ದಷ್ಟೇ. ಇವನೇನ್ ಮಾಡ್ಬಿಟ್ಟ, ಅದು ನಮ್ಮ ಮನೆಯಿಂದ ಇಲ್ಲಿ ಜಗಳ ಎಲ್ಲ ಮುಗಿಸ್ಕೊ ಬಂದ ಸ್ಟೇಷನ್ಗೆ. ಅವ್ರ ಅಪ್ಪ ಅಮ್ಮ ಕರ್ಕೊಬಂದ, ಸಾಯಂಕಾಲ ಕರ್ಕೊಬಂದ ಮೇಲೆ ಹೇಳಿದ್ರು ಸರಿ ಸರ್ ನಾವೆಲ್ಲ ಇದು ಮಾಡ್ಕೊಂತೀವಿ, ಸರಿ ಹೋಗ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ಹೋದಾದ್ಮೇಲೆ ಏನ್ ಮಾಡ್ದ, ಯಾವ್ದೋ ಒಂದು ಚಾನಲ್ ಒಂದು ಹುಡುಗನ್ ಕರ್ಕೊ ಬಂದ್ಬಿಟ್ಟು ಅವನ್ನ ತೋರಿಸ್ಬಿಟ್ಟು ಅವನೇ ಮಾಡಿದ. ಇವನು ವಿಲ್ಸನ್ ಗಾರ್ಡನ್ ಸ್ಟೇಷನ್ಗೆ ಹೋದ್ರು ತಗೊಂಡಿಲ್ಲ, ಯಾಕಂದ್ರೆ ಆಲ್ರೆಡಿ ಕಂಪ್ಲೇಂಟ್ ಆಗಿರೋ ಕಡೆ 2-3 ಕಡೆ ತಗೊಳಲ್ಲ ಯಾರು. ಪ್ರಮುಖವಾಗಿ ಮಾಡಿರುವಂತ ಆರೋಪಗಳೇನಂದ್ರೆ ಅವ್ರಿಗೆ ಈ ಹಿಂದೆ ಮದ್ವೆ ಆಗಿದ್ದು ಗೊತ್ತಿತ್ತು, ಮೊದಲನೇ ಮದ್ವೆ ಮತ್ತೆ ಎರಡನೇ ಮದ್ವೆ. ಯಾಕೆ ಮುರಿದ್ ಬಿತ್ತು ಅಂತ ಏನಾದ್ರು ಹೇಳ್ಬೋದ? ಫಸ್ಟ್ನೇ ಮದ್ವೆ ಮ್ಯಾರೇಜ್ ಆಗಿದ್ದೆ. ಪ್ರಾಬ್ಲಮ್ ಏನಂದ್ರೆ ನಮ್ದು ಆಕ್ಚುಲಿ 27 ಲಕ್ಷ ಕೊಟ್ಟು ಎಲ್ಲಾನು ಗ್ರ್ಯಾಂಡ್ ಆಗಿ ಮದ್ವೆ ಆಗಿದ್ದು ಫಸ್ಟ್ನೇ. ಯಾಕಂದ್ರೆ ಫಸ್ಟ್ ಅಲ್ಲಿ ಎಲ್ಲರಿಗೂ ಖುಷಿ ಇರುತ್ತೆ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೋಬೇಕು ಅಂತ. ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಅವ್ರಿಗೂ ತುಂಬಾ ಡೌರಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಯ್ತು. ಕೊನೆಗೆ ಏನಾಯ್ತು ಅಂದ್ರೆ ನಾವು ಎಷ್ಟು ಕೊಡಕ್ ಆಗ್ಬೋದು ಅಷ್ಟೇ ನಾನು ಕೊಡಕ್ ಸಾಧ್ಯ ಅಂತ ಹೇಳಿ ನಾವು ಮದುವೆ ಮಾಡ್ಕೊಂಡು, ಬಟ್ ಅವ್ರು ನನ್ನ ತುಂಬಾ ಸ್ಲೇವ್ ತರ ನನ್ನ ಯೂಸ್ ಮಾಡ್ಬಿಟ್ರು ಅವ್ರ ಮನೆಯಲ್ಲಿ. ಅದರಿಂದ ಆಚೆ ಬರೋಕ್ಕೆ 3 ವರ್ಷ ಫೈಟ್ ಮಾಡಿದೀನಿ ಸರ್. ನನ್ನ ಡೈವರ್ಸ್ ನಾನಾಗ ನನ್ನ ಡೈವರ್ಸ್ ಹಾಕಿರೋದಲ್ಲ, ಆಕ್ಚುಲಿ ಹುಡುಗನೇ ಹಾಕಿದೆ. ಯಾಕೆ ಅಂತಂದ್ರೆ ಅವನು ಮಾಡ್ತಿದ್ದು ಪ್ರತಿಯೊಂದೂ ಕೆಟ್ಟ ಆ ಚಾಟಗಳಾಗ್ಲಿ, ಮತ್ತೆ ನನ್ನ ಮೇಲೆ ಇದನ್ನ ಡೌರಿ ಹರಾಸ್ಮೆಂಟ್ ಮಾಡಿದನು ಕೂಡ ನಾನು ಓಪನ್ ಆಗಿ ಹೇಳ್ದೆ, ಈ ತರ ಎಲ್ಲ ಮಾಡ್ತಿದ್ದೀರಾ, ಯಾಕಂದ್ರೆ ಒಂದು ಮಿಡಲ್ ಕ್ಲಾಸ್ ಹುಡುಗಿನ ಮದುವೆ ಮಾಡ್ಕೊಂಡು ಬಂದು ನೀವು ಹಿಂಗ್ ಮಾಡ್ತಾ ಇದ್ದೀರಾ ಅಂದಾಗ ಅದನ್ನ ಆಚೆ ಬಂದಾಗ ಅವನೇ ಮಾಡಿ ಡೈರೆಕ್ಟ್ ಆಗಿ ಹಾಕ್ಬಿಟ್ಟ ಹುಡುಗ. ಮೊದಲನೇ ಪತಿ ವಿಚ್ಛೇದನ ಪಡ್ಕೊಂಡ್ರು. ಹೌದು, ಅದಾಯ್ತು. ನಾನು ಕೋರ್ಟ್ ಮೂಲಕದಲ್ಲಿ ವಿತ್ ನಾನು ಎಲ್ಲ ಡಾಕ್ಯುಮೆಂಟ್ಸ್ ನಾನು ಆಗಿರೋದು. ಸೆಕೆಂಡ್ ಮ್ಯಾರೇಜ್ 2 ವರ್ಷ ಗ್ಯಾಪ್ ಆದ್ಮೇಲೆ ಮದುವೆ ಆಗಿದ್ದು. ಆಕ್ಚುಲಿ ಎರಡನೇ ಮದುವೆನಲ್ಲಿ ಏನ್ ಮೇಡಮ್ ಸಮಸ್ಯೆ? ಎರಡನೇ ಮದುವೆ ಏನಾಯ್ತು ಅಂತಾನೆ ಅವನೇನ್ ಹೇಳ್ದ ಅಂದ್ರೆ, ಸ್ಟಾರ್ಟಿಂಗ್ ನನ್ನ ಹತ್ರ ಕಂಪ್ನಿ ಇದೆ, ನಾನು ನಮ್ಮ ಮದುವೆ ಆಗಿ ಡೈವರ್ಸ್ ಇವಾಗ ನಾನು ಡೈವರ್ಸ್ ಆದಾಗ ನಾ ಫ್ರೆಶ್ ಮದುವೆ ಆಗಿರೋ ಹುಡುಗನ ಆಗ್ಬಾರ್ದು, ಯಾಕೆಂದ್ರೆ ಅದು ನಾಳೆ ಒಂದಿನ ಕೆಟ್ಟದಾಗ ಬರುತ್ತೆ ಅಂತ ನಾನು ಸ್ಟಾಪ್ ಮಾಡಿದೆ, ಬೇಡವೇ ಬೇಡ ಅಂತ. ಅವನು ಆಕ್ಚುಲಿ ಸೆಕೆಂಡ್ ಮದುವೆ ಆಗ್ಬೇಕಾ ಹುಡುಗ ಬಂದು ಒಂದು ಮ್ಯಾಟ್ರಿಮೋನಿಯಲ್ ಪ್ರೊಫೈಲ್ ಹಾಕಿದ. ನಾನೇ ಮಾಡಿದೆ ಯಾವ್ದು ಇಷ್ಟ ಆಗ್ಲಿ ಅಂತ ಅಕೌಂಟೇ ಡಿಲೀಟ್ ಮಾಡಿ ಹಾಕ್ಬಿಟ್ಟೆ. ಬಟ್ ಹುಡುಗ ಅಷ್ಟೊತ್ತಿಗೆ ತಗೊಂಡ್ಬಿಟ್ಟು ನನಗೆ ಕಳ್ಸಿದ, ನಮ್ಮ ಮದುವೆ ಆಗಿ ನಂಗೆ ಎಂತಿ ಸತ್ತೋಗ್ಬಿಟ್ಟಿದ್ದಾಳೆ, ಸೊ ನಾನು ಒಬ್ಬನೇ ಮದುವೆ ಲೀಡ್ ಮಾಡ್ತೀನಿ ಲೈಫ್ ಅಂತ ನಾನು ಫೈನ್ ಅಂತೇಳಿ ಮಾತಾಡಿ ಎಲ್ಲ ಮಾಡಿದ್ವಿ. ಬಟ್ ಅಲ್ಲೇನಾಗ್ಬಿಡ್ತು ಅಂದ್ರೆ ಮದುವೆ ಆದ್ಮೇಲೆ ಎಂತಿ ಬದುಕಿದ್ದಾಳೆ, ಸತ್ತೋಗಿಲ್ಲ. ಅವ್ನು ಹೇಳಿರೋದು ಅವನಾಗಿ ಅವ್ನು ಹೇಳಿ, ನನಗೂ ನಾವು ಹೋಗಿ ನೋಡಿಲ್ಲ ಅದನ್ನೆಲ್ಲ ಹೇಳ್ದ. ಆಮೇಲೆ ಮತ್ತೆ ಕಂಪ್ನಿ ಇದೆ ಅಂದ. ಕಂಪ್ನಿ ಯಾವುದು ಇಲ್ಲ, ದಾವಸ್ಪೇಟೆಲ್ ಕಂಪ್ನಿ ಇದೆ ಅಂದ್ರೆ ಅವನೊಂದು ಕೂಲಿ ಕಾರ್ಮಿಕ ಕೆಲಸ ಮಾಡಿದೆ. ಅಟ್ಲೀಸ್ಟ್ ಇರ್ಲಿ ಬಿಡಿ ಪರವಾಗಿಲ್ಲ, ಬಟ್ ಸುಳ್ಳು, ಸಿಕ್ಕಾಪಟ್ಟೆ ಸುಳ್ಳು ಹೇಳ್ದ. ಅಷ್ಟೊತ್ತಿಗೆ ಏನ್ ಮಾಡ್ದ, ಮಂಜು ಇಲ್ಲಿ ಮ್ಯಾನೇಜರ್ ಆಗಿ ಆಲ್ರೆಡಿ ಪೋಸ್ಟಿಗೆ ಆಗಿದ್ದಾಗ ಏನ್ ಮಾಡ್ದ, ಈ ಹುಡುಗ ಫೋನ್ ನಂಬರ್ ತಗೊಂಡು ಅವನಿಗೆ ಫೋನ್ ಮಾಡಿ, ನಾನು 5 ವರ್ಷದಿಂದ ಅವಳನ್ನ ಇಷ್ಟಪಡ್ತಾ ಇದ್ದೀನಿ, ಸೊ ನನಗೆ ಅವಳನ್ನ ಬಿಡ್ಕೊಡ್ಲಿಲ್ಲ ಅಂದ್ರೆ ನಿನ್ನ ಲೈಫಿಗೆ ನಾನು ಡ್ಯಾಮೇಜ್ ಮಾಡ್ತೀನಿ, ಅವಳಿಗೂ ಕಂಪ್ನಿಯಲ್ಲಿ ಜಾಬಿಗೆ ಪ್ರಾಬ್ಲಮ್ ಮಾಡ್ತೀನಿ ಅಂತ ಹೇಳೋನೆ. ಮೂರನೇ ಪತಿ ಮಂಜುನಾಥ್ ಅವ್ರನ್ನ ಹೆದರ್ಸಿ ಇವ್ರನ್ನ ಮದುವೆ ಆಗೋದಕ್ಕೋಸ್ಕರ ಎರಡನೇ ಪತಿಯಿಂದ ವಿಚ್ಛೇದನ ಪಡ್ಕೊಂಡು ಅದು ಹೋಯ್ತು. ಅವನೇ ಮ್ಯೂಚುವಲ್ ಮ್ಯೂಚುವಲ್ ಆಗಿ ಡೈವರ್ಸ್ ತಗೊಂಡ 3 ತಿಂಗಳು ಅದು ಕ್ಲೋಸ್ ಆಯ್ತು ಸರ್. ಅದು ಇವನ್ ಮಂಜುಗೂ ಗೊತ್ತು, ಯಾಕಂದ್ರೆ ಆ ಟೈಮಲ್ಲಿ ಅವನೇ ನನಗೆ ಹೆಲ್ಪ್ ಮಾಡ್ತಿದ್ದ. ಆಕ್ಚುಲಿ ಯಾವ್ದಾನ ತಗೊಂಬೇಕಾದ್ರೆ ಮತ್ತೆ ನನ್ನ ಕೇಸಿನ ನಡೀತಿರ್ಬೇಕಾದ್ರೆ ಈ ತರ ಅಂತೆಲ್ಲ ಹೇಳ್ತಾ ಇದ್ದ ಅವನು. ಬಟ್ ಇವತ್ತು ಹೇಳ್ತಾವನೆ ನಾನು ಮದುವೆ ಆಗಿರೋದೇ ಗೊತ್ತಿಲ್ಲ, ಸ್ಟೇಷನ್ ಹೇಳ್ದ ನಾನೇ ಗಂಡಲ್ಲ, ಮದುವೆ ಗಂಡಲ್ವೇ ಅಲ್ಲ ಅಂತ. ವಿಡಿಯೋದಲ್ಲಿ ಯಾವ್ದೋ ಮಾಡ್ಸೋದನ್ನ ನಾನೇ ಅಲ್ಲ ಅಂತ ಹೇಳ್ದ. ಕೇವಲ ಹಾರ ಬದಲಾಯಿಸ್ಕೊಂಡು ಅಷ್ಟೇ, ನಾನು ತಾಳಿ ಕಟ್ಟಿಲ್ಲ ಅದೆಲ್ಲ ಸುಳ್ಳ. ಹಂಗಾದ್ರೆ ನಾನು ಕೇಳೋದು, ಮದುವೆ ದೇವಸ್ಥಾನದಲ್ಲಿ ಯಾರ್ಯಾರೋ ಬಂದು ಮಾಡ್ಕೊಂಡ್ಬಿಡಂಗಿದ್ರೆ ದೇವಸ್ಥಾನಕ್ಕೆ ಹಂಗಾರೆ ಬೆಲೆನೇ ಇಲ್ಲ ಅನ್ನಂಗೆ ಆಗೋಗ್ಬಿಡುತ್ತೆ. ನೀನ್ ಬೀದಿಯಲ್ಲಿ ಪಾರ್ಕಲ್ಲಿ ನಿಂತ್ಕೊಂಡ್ಬಿಟ್ಟು ಹಾರ ಬದಲಾಯಿಸ್ಕೊಂಡ್ಬಿಟ್ರೆ ಅದಕ್ಕಿಲ್ಲ ಅನ್ಬೋದು. ಏನೋ ದೇವಸ್ಥಾನದಲ್ಲಿ ಸಂಪ್ರದಾಯವಾಗಿ ಮದುವೆ ಮಾಡ್ಕೊಂಡು ಎಲ್ಲಾ ಫೋಟೋಸ್ ಇದೆ, ಎಲ್ಲ ಜಾಲಿಯಾಗಿದ್ದೆ. ಚಿಕ್ಕಬಳ್ಳಾಪುರದಲ್ಲೆಲ್ಲ ಜಾಲಿಯಾಗಿ ರೈಡ್ ಹೊಡಿತಿದ್ದೆ, ಕರ್ಕೊಂಡು ನಮ್ಮ ಮನೆಗೆಲ್ಲ ಓಡಾಡ್ತಿದ್ದೆ. ಅದೆಲ್ಲ ಮದುವೆ ಅಲ್ಲ. ಹಂಗಾರೆ 3 ತಿಂಗಳು ಎಂಜಾಯ್ ಮಾಡೋದ್ನಲ್ಲ ಖುಷಿಯಾಗಿ ಎಂತಿ ನಾನು ಇವಳು ಅಂತ. ಅವಾಗಿರ್ಲಿಲ್ಲ, ಇವಾಗ ಬಂದ್ಬಿಟ್ಟೈತೆ ಪಾಪ ಅವ್ನಿಗೆ ಮದುವೆ ಆಗಿಲ್ಲ, ಇದು ರಿಜಿಸ್ಟರ್ ಅಲ್ಲ ಅಂತ.